ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರದ್ದು ಮೂಢ ಹಗರಣ ನಿಮ್ಗೀಗ ದೊಡ್ಡ ಚರ್ಚೆ. ಅದ್ರ ಜೊತೆಗೆ ರಾಜ್ಯದಲ್ಲಿ ಬಹುತೇಕ ಅಂದರೆ ಫೋರ್ಜರಿ ಸಹಿದು ಸದ್ದಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಅಂದರೆ ಗದಗ ಬೆಟಗೇರಿಯಲ್ಲಿ ಕಾರಣ ಏನು ಅಂತ ಕೇಳಿದ್ರೆ, ಅವಳಿ ನಗರದ ಅತ್ಯಂತ ನಗರಸಭೆಗೆ ಸಂಬಂಧಪಟ್ಟಂಥ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಬೊಕಾರ್ ಸಾಲ್. ಈ 34 ಎಕರೆ 24 ಗುಂಟೆ ಅಂದರೆ 54 ವಕಾರಗಳನ್ನು ನಕಲಿ ಸಹಿ ಮಾಡಿ, ಅಂದರೆ ಫೋರ್ಜರಿ ಸಹಿ ಮಾಡಿ ಲೀಸ್ ಕೊಟ್ಟಿದ್ದಾರೆ 5 ವರ್ಷ ಅಂತ. ಇದು ದೊಡ್ಡ ಚರ್ಚೆ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸಂಬಂಧಪಟ್ಟಂಥ ಅಧಿಕಾರಿ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗದಗದಲ್ಲಿ ಇದ್ದರು, ನಗರಸಭೆಯ ಕಮಿಷನರ್ ಆಗಿದ್ದರು, ಈಗ ಹಾವೇರಿಗೆ ಹೋಗಿದ್ದಾರೆ ವರ್ಗಾವಣೆಯಾಗಿ. ಅವರು ನಂದು ಸಹಿ ನಕಲಿ ಮಾಡಿದ್ದಾರೆ, ಇದು ನನ್ನ ಸಹಿ ಅಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಾರ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗದಗ ಬೆಟಗೇರಿ ಅವಳಿ ನಗರದ ವಕಾರ ಸಾಲಿನ ನಕಲಿ ಏನು ಲೀಸ್ ಸಹಿ ಮಾಡಿ ಲೀಸ್ ಕೊಟ್ಟಿದ್ದಾರೆ ಅಂತ. ಸೊ ಹೀಗಾಗಿ ನಕಲಿ ಅಂದ್ರೆ ಏನು, ಅದನ್ನ ಹೆಂಗೆ ಪತ್ತೆ ಮಾಡಬೇಕು, ಅದಕ್ಕೆ ಏನು ಶಿಕ್ಷೆ ಇದೆ, ಫೋರ್ಜರಿ ಸಹಿ ಕಾನೂನುಬದ್ಧವಾ ಅಥವಾ ಆ ಕಾನೂನು ಏನು ಹೇಳುತ್ತೆ, ಏನೇನು ಅಪರಾಧ, ಅದು ಅಪರಾಧನ, ಅದಕ್ಕಿರುವಂಥ ಶಿಕ್ಷೆ ಏನು, ಈಗ ಕೆಲವೊಂದು ಸೆಕ್ಷನ್ ಹಾಕ್ಯಾರ, ಆ ಸೆಕ್ಷನ್ಗೆ ಸಂಬಂಧಪಟ್ಟಿದ್ದೇನು, ಇವೆಲ್ಲ ಚರ್ಚೆ ಮಾಡಬೇಕು ಅಂತ. ಯಾಕಂದ್ರೆ ಫೋರ್ಜರಿ ಸಹಿಗೆಲ್ಲ ಬಹಳಷ್ಟು ನಡೀತಾ ಇದೆ. ಮನೆ ಬೀದರದಲ್ಲಿ DC ಸಹಿ ಮಾಡಿಬಿಟ್ಟಿದ್ದಾರೆ, ಬಹಳಷ್ಟು ಕಡೆ ನಡೀತಾವೆ. ಇದು ಅಧಿಕಾರಿ ಹಂತದಲ್ಲಿ ದೊಡ್ಡ ಭಯವನ್ನು ಹುಟ್ಟಿಸಿದೆ ಮತ್ತು ಬೆದರಿಕೆ ಕೂಡ ಇದು ಹೌದು. ಹೀಗಾಗಿ ಈ ಫೋರ್ಜರಿ ಸಹಿ ಮಾಡೋದ್ರಿಂದ ಏನೇನು ಹಾನಿ ಇದೆ, ಏನೇನು ಶಿಕ್ಷೆ ಇದೆ, ಅಪರಾಧ ಹೇಗಿದೆ, ಇವೆಲ್ಲ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ನ್ಯಾಯವಾದಿಗಳು SK ನದಾಫ್ ಅವರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾರೆ. ಸರ್, ಮೊದಲೇದ್ದು ಫೋರ್ಜರಿ ಸಹಿ ಅಂದ್ರೆ ಏನು? ಹೆಸರ ಮೇಲೆ ಫೋರ್ಜರಿ ಅನ್ನೋದು ನಕಲಿ ಸಹಿ. ಓಕೆ. ಯಾವ ವ್ಯಕ್ತಿಯ ನಿಜವಾದ ಸಹಿಯನ್ನ ಬೇರೆ ವ್ಯಕ್ತಿ ಅವ್ನು ಮಾಡಿದ್ರೆ ಅದು ನಕಲಿ ಸಹಿ. ಎಸ್. ಈ ನಕಲಿ ಸಹಿ ಮಾಡೋದು ಅಪರಾಧನ? ಒಬ್ವಿಯಸ್ಲಿ ಅಪರಾಧ. ಯಾಕಂದ್ರೆ ಅದು ನನ್ನ ಸಹಿ, ನನ್ನ ಹಕ್ಕು, ಅದು ನನ್ನ ಬಾಧ್ಯತೆ, ನನ್ನ ಹಕ್ಕು ಬಾಧ್ಯತೆ ಅದು ಇರ್ತೈತಿ. ಆದ್ರೆ ನನ್ನ ಸಹಿಯನ್ನ ಬೇರೆ ವ್ಯಕ್ತಿ ಮಾಡಿದ್ರೆ ಅದು ಅಪರಾಧ. ಈಗ ಕೆಲವೊಂದು ಉದ್ದೇಶಗಳ ಮೇಲೆ ಅಪರಾಧನೋ ಅಥವಾ ನಕಲಿ ಸಹಿ ಮಾಡೋದೇ ದೊಡ್ಡ ಅಪರಾಧನೋ? ನಕಲಿ ಸಹಿ ಮಾಡೋದು ಒಂದ್ ದೊಡ್ಡ ಅಪರಾಧ, ಅದ್ರ ಜೊತೆಗೆ ಉದ್ದೇಶ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ಮಾಡೋದನ್ನ ಸಹಿತ ದೊಡ್ಡ ಅಪರಾಧ. ಓಕೆ ಓಕೆ, ಈ ರೀತಿ. ಆಮೇಲೆ ಈಗ ನಕಲಿ ಸಹಿದು ಕಾನೂನು ಏನ್ ಹೇಳುತ್ತೆ ಅಂತ? ಈ ನಕಲಿ ಸಹಿ ಸಾಕಷ್ಟು ಕಾನೂನುಗಳದಾವ. ಅದ್ರೊಳಗೆ ನಾವು ಭಾರತೀಯ ದಂಡ ಸಂಹಿತೆ ಅಂತ ನಾವು ಹಿಂದೆ ಕರಿತಿದ್ವಿ. ಈಗ ಅದು ಹೊಸದಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗೈತೆ. ಈಗ ಭಾರತೀಯ ನ್ಯಾಯ ಸಂಹಿತೆ ಒಳಗನ ಈ ಭಾರತೀಯ ದಂಡ ಸಂಹಿತೆ ಒಳಗೆ ಏನು ಕಾನೂನುಗಳಿದ್ವು, ಅದೇ ರೀತಿ ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಒಳಗೂ ಸೇಮ್ ಕಾನೂನುಗಳು ಅದಾವು. ಅದು ಇನ್ನು ಕಟ್ಟುನಿಟ್ಟಾಗಿ ಕಠಿಣ ಕಾನೂನುಗಳನ್ನ ಅದ್ರೊಳಗೆ ಐತೆ ಅಂತ ನಾನು ಹೇಳ್ಬೋದು. ಈಗ ಈ ನಕಲಿ ಸಹಿ ಮಾಡಿದ್ದಾರೆ ಅಂದ ತಕ್ಷಣ ಕಾನೂನುಬದ್ಧವಾಗಿ ಅದನ್ನ ಅಪರಾಧ ಅಂತ ಅಥವಾ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು ನಾವು? ಈ ನಕಲಿ ಸಹಿ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಉದ್ದೇಶಕ್ಕೆ ನಕಲಿ ಸಹಿ ಮಾಡ್ಯಾರ, ಯಾರ್ದು ನಕಲಿ ಸಹಿ ಮಾಡ್ಯಾರ ಅನ್ನೋದು ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ನಾನು ನನ್ನ ಸಹಿಯನ್ನ ಬೇರೆ ವ್ಯಕ್ತಿ ಅದು ಸಹಿ ಮಾಡಿ ನನ್ನ ಯಾವುದಾದ್ರೂ ಹಕ್ಕು ಬಾಧ್ಯತೆಗಳನ್ನ ಉಪಯೋಗ ಮಾಡ್ಕೊಳ್ಳೋದು ಅಂತ ಕಂಡು ಬಂದಾಗ, ಅಂತ ವ್ಯಕ್ತಿಯೊಳಗೆ ನನಗೆ ಅದು ಕಂಡು ಬಂದೈತೆ ಅಂದ್ರೆ ಅಂತ ವ್ಯಕ್ತಿ ಮೇಲೆ ನಾನು ಕಾನೂನು ಕ್ರಮ ತಗೊಳಕ್ಕೆ ಅವಕಾಶ ಐತಿ. ಆ ಟೈಮ್ದೊಳಗೆ ನಾವು ಸ್ಥಳೀಯ ಪೊಲಿಟಿಷಿಯನ್ ವ್ಯಾಪ್ತಿಯೊಳಗೆ ಅಥವಾ ಅಪರಾಧ ಎಲ್ಲಿ ನಡೆದೈತಿ ಆ ವ್ಯಾಪ್ತಿಯೊಳಗೆ ನಾವು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಆ ರಿಟರ್ನ್ ಕಂಪ್ಲೇಂಟ್ ಒಳಗೆ ಮೇಲ್ನೋಟಕ್ಕೆ ಇದು ಸಹಿ ನಕಲಿ ಅಂತ ಕಂಡು ಬಂದೈತೆ ಅಂತ ಪೊಲೀಸರು ಅದನ್ನ ಪ್ರಾಥಮಿಕ ಹಂತದೊಳಗೆ ಕಂಡು ಬಂತಂದ್ರೆ ಅವಾಗ ಇಮಿಡಿಯೇಟ್ ಆಗಿ FIR ಫೈಲ್ ಮಾಡಬೇಕಾಗತ್ತೆ. ಆ FIR ಫೈಲ್ ಮಾಡಿ ತನಿಖೆ ಕೇಳ್ಕೊತಾರೆ. ಆ ತನಿಖೆ ಸಂದರ್ಭದೊಳಗೆ ನಿಜವಾದ ಸಹಿ ಹೌದು ಅಲ್ಲೋ, ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಾರ ಅಂತಂದ್ರೆ ಸುಳ್ಳು ಕಂಪ್ಲೇಂಟ್ ಕೊಟ್ರ ಏನೋ ಅವ್ರ ಮೇಲೆ, ಈ ಇವ್ರದ್ದು ನಕಲಿ ಸಹಿ ಆ ವ್ಯಕ್ತಿ ಮಾಡ್ಯಾನೋ ಇಲ್ಲ ಅನ್ನುವಂಥದ್ದನ್ನ ಅದನ್ನ ಅವ್ರು ಕಂಡುಹಿಡ್ಬೇಕಂದ್ರೆ FSL ಕಳಿಸ್ಬೇಕು. ಆ FSL ಕಳಿಸಿ ಆ FSL ಒಳಗೆ ನಿಜವಾದ ಸಹಿ ನಕಲಿ ಸಹಿ ಎರಡನ್ನೂ ಕಳಿಸ್ತಾರೆ. ಅಲ್ಲೇ ಅದು ನಿರ್ಧಾರ ಆಗತ್ತೆ. ಅಲ್ಲ ಅದೇ ನುರಿತ ಅಧಿಕಾರಿಗಳ ತಂಡ ಇರ್ತೈತಿ. ನುರಿತ FSLC ಫಾರೆನ್ಸಿಕ್ಸ್ ಏನು ಈ ವೈಜ್ಞಾನಿಕವಾಗಿ ಇವತ್ತು
ಫಾರೆನ್ಸಿಕ್ಸ್ ಲ್ಯಾಬೊರೇಟರಿ ಅವ್ರು ವಿಧಿವಿಜ್ಞಾನ ಪ್ರಯೋಗಾಲಯ ಅದರಿಂದ ಒಂದು ಟೀಮ್ ಇರ್ತೈತಿ. ಆ ಟೀಮ್ ಅದನ್ನ ತಜ್ಞರ ಟೀಮ್ ಟೀಮ್ ಇರ್ತೈತಿ. ಆ ಟೀಮ್ ನಿರ್ಧಾರ ಮಾಡ್ತೈತಿ. ಈಗ ಸಪೋಸ್ ನಕಲಿ ಅವ ವ್ಯಕ್ತಿ ಸಹಿ ಮಾಡಿ ಅದರಿಂದ ಲಾಭ ಪಡ್ಕೊಂಡು ಮುಂದೆ ತನ್ನ ಮೈ ಮೇಲೆ ಬರುತ್ತೆ, ನನಗೆ ತೊಂದರೆ ಆಗತ್ತೆ ಇದರಿಂದ ಅಂತ ಹೇಳಿ, ಇದು ನನ್ನ ಸೈನ ಅಲ್ಲ ಅಂತ ಹೇಳ್ಬೋದಲ್ಲ? ಅಲ್ಲ, ಹೇಳ್ಬೋದು. ಹೇಳಿದಾಗ ಆ ಸಹಿಯಿಂದ ಆ ವ್ಯಕ್ತಿ ಲಾಭ ಆಗತ್ತಂತಂದ್ರ ಅಪರಾಧ ಅವನಲ್ಲ. ಓಕೆ. ಈಗ ಅವನ್ನ ನನ್ನ ಸಹಿ ತಗೊಂಡು ಮಾಡಿರ್ತಾನ, ಹೌದು ನನ್ನ ಸಹಿ ಎಲ್ಲ ಮಾಡ್ಯಲ್ಲ ಅಂತಂದಾಗ ಆ ಸಹಿಯಿಂದ ಅವ್ನ ಲಾಭ ಆಗತ್ತಂತಂದ್ರ ಅಥವಾ ಆ ಲಾಭನ ಇನ್ನೊಬ್ರಿಗೆ ಅವ ಮಾಡಿ ಕೊಡ್ತಾನ ಅಂತಂದ್ರ ಅವಾಗ ಅದು ಅಪರಾಧ. ಅವನಿಗೇನು ಈಗ ಸಹಿ ಮಾಡಿರ್ತಾನಲ್ಲ ಸರ್, ನಾನು ಸಹಿ ಅಲ್ಲ, ನಂದು ಯಾವುದೋ ಒತ್ತಡಕ್ಕೆ ಮಣಿತಾನ, ಇದು ನನ್ನ ಸಹಿನ ಅಲ್ಲ ಅಂತಾನ. ಸಪೋಸ್ ಒಂದ್ ವೇಳೆ ಅದು ರುಜುವಾತಾಗಿ ಅವಂದೇ ಸಹಿ ಅಂತ ಆದ್ರೆ ಅವನಿಗೂ ಶಿಕ್ಷೆ ಆಗತ್ತಾ? ಹೌದು. ಯಾಕಂದ್ರೆ ಅವ ನಂದು ನಿಜವಾದ ಸಹಿ ಆ ವ್ಯಕ್ತಿ ನಕಲಿ ಮಾಡ್ಯಾನ ಅಂತಂದ್ರ ಮಾಡ್ಯಾನಂತ ಅವ ಹೇಳ್ತಾನ, ಇವ ನನ್ನ ನಕಲಿ ಮಾಡ್ಯಾನಂತ ನಾ ಹೇಳ್ತೀನಿ. ಅವಾಗ ನಾನ ಸುಳ್ಳು ಅಂತ ಅಂದ್ ಕಂಡು ಬಂತವ್ರ ಅದು ನನ್ನ ಮ್ಯಾಗ ಅದು ಆ ಕೇಸ್ ಆಗ್ಬೋದು. ಅಂದ್ರೆ ನಿಜವಾದ ವ್ಯಕ್ತಿ ಸಹಿ ಅಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಅದು ಅವಂದ ಸಹಿ ಅಂತ ಅಲ್ಲಿ ತಜ್ಞರೊಳಗೆ ಕಂಡು ಬಂದಾಗ ಅವಾಗ ಅದು ಅವನ ಮ್ಯಾಗ ಆರೋಪ ಸಾಬೀತಾಗೋದಿಲ್ಲ, ಅವನ ಆರೋಪ ನಿರಾಧಾರ ಆಗತ್ತ. ಇವನ್ ಮ್ಯಾಗ ಆ ವ್ಯಕ್ತಿ ಕ್ರಮ ತಗೋಬಹುದು. ಓಕೆ. ಈಗ ಈ ನಕಲಿ ಸಹಿ ಮಾಡ್ತಾರಲ್ಲ, ಈಗ ಕಾನೂನು ಏನ್ ಹೇಳತ್ತೆ ಅಂದ್ರೆ ಏನೇನು ಶಿಕ್ಷೆ ಇದೆ, ಯಾವ್ಯಾವ ಸೆಕ್ಷನ್ ಹಾಕ್ಬೋದು ಇದಕ್ಕೆ, ಯಾವ್ಯಾವ ಸೆಕ್ಷನ್ ಮೂಲಕ ಅವ್ರಿಗೆ ಎಷ್ಟೆಷ್ಟು ಶಿಕ್ಷೆಯನ್ನು ಕೊಡಬಹುದು ಇನ್ ಕೇಸ್ ಪ್ರೂವ್ ಆದ್ರೆ? ಸರ್, ಈಗ ಅದಕ್ಕಿಂತ ಮುಂಚೆ ತಾವು ಹೇಳ್ಬೇಕಂತಂದ್ರೆ ಈ ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ಆ ಸಿಗ್ನೇಚರ್ ವೆರಿಫಿಕೇಶನ್ ಕಳಿಸಿದಾಗ ಸರ್ ಅಲ್ಲಿ ನುರಿತ ತಜ್ಞ ಹೆಂಗ ಅದನ್ನ ಕಂಡಿಡ್ತಾರ ಅಂತಂದ್ರ ಆ ಸಹಿ ನಿಜವಾದ ಸಹಿ ಹೌದು ಅಲ್ಲೋ, ಅದ ನಕಲಿ ಸಹಿಯೋ, ಆಮೇಲೆ ಯಾವ ಸಂದರ್ಭದೊಳಗ ಆ ಸಹಿ ಮಾಡೋಣ, ಆ ಸಹಿಯ ಆ ಇಮೋಷನಲ್ ಭಾವನಾತ್ಮಕ ಏನಿತ್ತು ಅನ್ನೋ ಸ್ವಲ್ಪ ಹೇಳ್ತಾರೆ. ಓಕೆ ಓಕೆ ಓಕೆ. ಆದ್ರೆ ಆ ಟೈಮ್ನೊಳಗೆ ಸಹಿ ಮಾಡೋ ಮುಂದೆ ಇವನ್ ಭಾವನೆ ಏನಿತ್ತು ಅದು ಸಹಿತ ಅಲ್ಲಿ ಕಂಡಿಡಿತಾರೆ. ಯಾವ ಪೆನ್ ಯೂಸ್ ಮಾಡಿದ್ದ, ಯಾವ ಒತ್ತಡ ಇತ್ತು, ಹೇಗೆ ಕೂತ್ಕೊಂಡಿದ್ದ, ಯಾವ ಟೈಮ್, ಭಾವನೆಗಳ ಅಂದ್ರೆ ಆ ಭಾವನೆಗಳ ಆ ಸಹಿ ಆಕ್ಚುಲಿ ನಮ್ಮ ಸಹಿಗಳೇನಿರ್ತಾವ ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ತಾರೆ. ಓಕೆ ಓಕೆ ಓಕೆ. ಆ ಸಂದರ್ಭದೊಳಗ ಅವ ನಕಲಿ ಸಹಿ ಮಾಡಿದ ಸಹಿತ ಯಾವ ಭಾವನೆ ಇತ್ತು ಅವನಲ್ಲಿ, ಅಪರಾಧಿಕ ಮನೋಭಾವನೆಯಿಂದ ಮಾಡಿದ್ರೆ ಅದು ಅಲ್ಲ, ಅದು ಗೊತ್ತಾಗ ಹಾಗೆ ಆಗುತ್ತೆ. ಆದ್ರೆ ಅಂದ್ರೆ ಇಮೋಷನಲಿ ಯಾವ ರೀತಿ ಇತ್ತು ಅನ್ನೋ ಅದನ್ನು ಸಹಿತ ಕಂಡಿಡ್ತಾರೆ. ಓಕೆ ಓಕೆ. ಯಾಕಂದ್ರೆ ಇಲ್ಲಿ ನಿಜವಾದ ಸಹಿಯೊಂದಿಗೆ ಹೋಲಿಕೆ ಮಾಡ್ತಾರ ಅಂತ. ಇದ್ರಾಗ ಒಂದಿಷ್ಟು ಕೊಟ್ಟಾರ ಅವರ ದಿನಾಂಕ ಪರಿಶೀಲನೆ, ಅಕ್ಷರ ಜೋಡಣೆ, ಏನು ಈಗ ಸಹಿ ಮಾಡುವ ಅಕ್ಷರ ಜೋಡಣೆ ಇರ್ತದೆ ಅದನ್ನು ಪರೀಕ್ಷೆ ಮಾಡ್ತಾರ, ಅದರ ಗುಣಲಕ್ಷಣ, ಪೆನ್ನು ಮತ್ತೆ ಪ್ರೆಷರು, ಒತ್ತಡ, ಡಾಕ್ಯುಮೆಂಟರಿ ಸಾಕ್ಷ್ಯ, ಡಿಜಿಟಲ್ ವಿಶ್ಲೇಷಣೆ, ಸಹಿ ಬದಲಾವಣೆ, ಇವೊಂದಿಷ್ಟು ಇದಾವ. ಆಮೇಲೆ ಸಹಿ ಮಾಡುವವರ ನಡವಳಿಕೆ, ವರ್ತನೆ, ಇದ್ರ ಮೇಲೆಲ್ಲ ಇದು ಲಾಸ್ಟಿಗೆ FSL ರಿಪೋರ್ಟ್, ತಜ್ಞರ ಅಭಿಪ್ರಾಯ. ಅಂದ್ರೆ ನಕಲಿ ಸಹಿ ಮಾಡೋ ಮುಂದೆ ಇಷ್ಟೆಲ್ಲ ಒಂದು ಇದು ಅಂದ್ರೆ ಭಾವನೆಗಳು ಇದ್ದು ಅನ್ನೋದನ್ನ. ಈಗ ನನಗೆ ಒಂದು ಗದಗ ಬೆಟಗೇರಿ ಅವಳಿನಗರದ ಮೊನ್ನೆ ವಕಾರ ಸಾಲ ಮಾರಿದಾರ, ಅಂದ್ರೆ ಲೀಸ್ ಕೊಟ್ಟಿದಲ್ಲ 5 ವರ್ಷ. ಆ ಸಂದರ್ಭದಲ್ಲಿ ಈ ವರ್ಗಪ್ಪನವ್ರನ್ನವರು ಅಧಿಕಾರಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲೈತಿ ನಾನು ಕಂಪ್ಲೇಂಟ್ ಕಾಪಿ. ಅವರು ಹೇಳಿದ್ದಾರೆ ಇದ್ರೊಳಗೆ ನನ್ನ ಸಹಿ ಅಲ್ಲ, ಇವ್ರು ನನ್ನ ಸಹಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತೇಳಿ ಇಲ್ಲಿ ಬೆಟಗೇರಿ ರಾಜೀವ್ ಗಾಂಧಿ ಪೊಲೀಸ್ ಠಾಣೆಯಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಏನು ಕಂಪ್ಲೇಂಟ್. ಹೆಸರು ಅವ್ರದ್ದು ಪ್ರಶಾಂತ್ ವರ್ಗಪ್ಪನವ್ರಂತೇಳಿ. ಅದನ್ನೆಷ್ಟು ಒಂದು 6 ಮಂದಿ ವಿರುದ್ಧ ಕೊಟ್ಟಿದ್ದಾರೆ. 6 ಮಂದಿ ಒಳಗ ನಗರಸಭೆಯ ಮಾಜಿ ಅಧ್ಯಕ್ಷರು, ಮತ್ತೆ ಒಬ್ಬ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಇನ್ನೊಬ್ರು ಮೆಂಬರ್, ಇವ್ರು 3 ಮಂದಿ, ಉಳಿದಿದ್ದು 3 ಜನ ಇದ್ದಾರೆ. ಬಟ್ ಅದನ್ನ ಏನ್ ಮಾಡಿದಾರ ಅಂತ ಸರ್ ಅವರು ಈ ರೀತಿ ಇದನ್ನ ಹಾಕಿದ್ದಾರೆ, ಕಲಂ ಸೆಕ್ಷನ್ ಕಲಂ 61 ಕ್ಲಾಸ್ 2 61 ಕ್ಲಾಸ್ 2 ಏನ್ ಹೇಳುತ್ತೆ? 120B ಹಳೆ ಕಾನೂನು 120B ಹಳೆ ಕಾನೂನು ಅದೇನ್ ಹೇಳುತ್ತೆ? ಈ ಹಳೆ ಕಾನೂನು 120B ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಟೀಮ್ ಕೊಡ್ಕೊಂಡು ಕಾನೂನು ಬಾಹಿರವಾಗಿ ಒಂದು ಒಪ್ಪಂದ ಮಾಡ್ಕೊತಾರೆ. ಓಕೆ. ಆ ಒಪ್ಪಂದ ಮಾಡ್ಕೊಂಡು ಆ ಏನ್ ಬಾಹಿರ ಗೈರು ಇದು ಮಾಡ್ಕೊಂಡಿರ್ತಲ್ಲ, ಏನ್ ಕಾನೂನು ಬಾಹಿರ ಮಾಡ್ಕೊಂಡಿರ್ತಲ್ಲ, ಆ ಒಪ್ಪಂದನ
ಇಂಪ್ರೂವ್ಮೆಂಟ್ ಇಂತ ಮಾಡೋದು ಇಂಪ್ಲಿಮೆಂಟ್ ಮಾಡೋದು. ಇಂಪ್ಲಿಮೆಂಟ್ ಮಾಡೋದು, ಓಕೆ, ಜಾರಿಗೆ ತರೋದು. ಜಾರಿ ತರುವಂತ ಉದ್ದೇಶ ಇಟ್ಕೊಂಡು ಮಾಡ್ತಾರಲ್ಲ, ದುರುದ್ದೇಶ ಇಟ್ಕೊಂಡು ಮಾಡ್ತಾರಲ್ಲ, ಅದು 120B ಆಯ್ತಾ. IPC ಹಳೇದು, ಹಳೇದು. ಹೊಸದು 61 ಕ್ಲಾಸ್ 2. ಈಗ ಇನ್ನೊಂದು ಹೇಳ್ಯಾರ ಇದ್ರಾಗ 318 318 ಕ್ಲಾಸ್ 4. ಇದು ಏನ್ ಹೇಳ್ತದೆ? 318 ಕ್ಲಾಸ್ 4 ಹ್ಮ್. ಇದು ನಾವು ಹಳೆ ಸೆಕ್ಷನ್ IPC ಸೆಕ್ಷನ್ 420 420 ವಂಚನೆ ಮಾಡುವಂತ, ಮೋಸ ಮಾಡುವ, ಮೋಸ, ಚೀಟಿಂಗ್. ಚೀಟಿಂಗ್. ಓಕೆ, ಇದು ಹೌದು. ಇದಕ್ಕೇನ್ ಶಿಕ್ಷೆ ಅದ? ಹೇಳ್ತೇನೆ ಸರ್ ನೀವು. ಆಯ್ತು. ಇದು 336 ಕ್ಲಾಸ್ 2. ಅದು ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡುವುದು. ಓಕೆ, ಈ 336 ಕ್ಲಾಸ್ 3 ಇದೆ. ಕ್ಲಾಸ್ 3 ಅದು ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಬಳಸ್ಕೊಳ್ಳೋದು. ಓಕೆ, ಉಪಯೋಗಿಸ್ಕೊಳ್ಳೋದು. ಅದು ಕೂಡ ಅಪರಾಧ ಅಲ್ಲ. ಹೌದು. ಫಸ್ಟ್ ಸೃಷ್ಟಿ ಮಾಡೋದು ಒಂದು ತಪ್ಪು, ಅದನ್ನ ಬಳಸ್ಕೊಳ್ಳೋದು ಒಂದು ಅಪರಾಧ. ಅದು ಹಳೆ ಸೆಕ್ಷನ್ 468. ಕರೆಕ್ಟ್, ರೈಟ್ ಸರ್. ಇನ್ನ 340 ಕ್ಲಾಸ್ 2 ಐತಿ, ಇನ್ನೊಂದು ಸೆಕ್ಷನ್ ಹಾಕ್ಯಾರ. ಇದು ಅದ. ಹೌದು. ಈಗ ಒಟ್ಟು ಇದು 6 ಕ್ಲಾಸ್ ಒಳಗುನು 6 ಕಲಂದೊಳಗ ಅವ್ರನ್ನ ದಾಖಲೆ ಮಾಡಿದ್ದಾರೆ. ಇವುಗಳನ್ನ ಆಧಾರವಾಗಿ ಇಟ್ಟುಕೊಂಡ್ರ ಈ ಕಲಮಿನ ಪ್ರಕಾರ ಏನೇನ್ ಶಿಕ್ಷೆ ಆಗ್ಬಹುದು ಅದನ್ನ ಹೇಳ್ತೀನಿ. ಈಗ ಒಂದೊಂದು ಇನ್ವೆಸ್ಟಿಗೇಷನ್ ಹಂತ ನಡೆದೈತಪ್ಪ ಅಂತಂದಾಗ ಅದು ಪೊಲೀಸರು ನಿಜವಾದ ಹೌದು ಅಲ್ಲ ಅನ್ನೋದು ಅದನ್ನ ತನಿಖೆ ಮಾಡಿದಾಗ, ಆ ತನಿಖೆ ಒಳಗ ಅದು ತಪ್ಪು ಅಂತ ಕಂಡು ಬಂದಾಗ, ಅದು ಯಾರ ಇರ್ಲಿ ಅದನ್ನ ದೋಷಾರೋಪಣೆ ಪಟ್ಟಿ ಕೋರ್ಟಿಗೆ ಸಲ್ಲಿಸ್ತಾರ. ಕೋರ್ಟ್ ವಿಚಾರಣೆ ಮಾಡ್ತೈತಿ, ಕೋರ್ಟ್ ಅದನ್ನ ನಿರ್ಧಾರ ಮಾಡ್ತೈತಿ ನಿಜವಾದ ಹೌದು ಅಲ್ವಾ ಅನ್ನೋಂಥದ್ದು. ಸರಿ, ಅದಕ್ಕಿಂತ ಮುಂಚೆ ಇವೆಲ್ಲ ನಾನ್ ಬೇಲೆಬಲ್, ಬೇಲೆಬಲ್ ಇವೆಲ್ಲ ನಾನ್ ಬೇಲೆಬಲ್ ಅಂದ್ರೆ ಬೇಲೆ ಸಿಗುದಿಲ್ಲ ಅವ್ರಿಗೆ. ನಾನ್ ಬೇಲೆಬಲ್ ಅಂದ್ರೆ ಬೇಲೆ ಸಿಗುದಿಲ್ಲ ಅಂತ ಅರ್ಥ ಅಲ್ಲ. ಅದು ಕೆಲವೊಂದು ಇರ್ತಾವ, ಜಾಮೀನಿಯ ಅಜಾಮೀನಿ ಅಂತ. ಈಗ ಅಜಾಮೀನಿ ಅಂತಂದಾಗ ಅದು ಯಾವ ಸಂದರ್ಭದೊಳಗೆ ಅವ್ರಿಗೆ ನಾವು ಬೇಲ್ ಕೊಡ್ಬೇಕು, ಬೇಲ್ ಕೊಡಬಾರ್ದು ಅಂದ್ರೆ ಕೋರ್ಟ್ ನಿರ್ಧಾರ ಮಾಡ್ತೈತಿ. ಓಕೆ, ಈಗ ಕೆಲವೊಂದು ಕೇಸ್ ಒಳಗೆ ಜಾಮೀನೇ ಅಲ್ಲದ ಜಾಮೀನು ಅಂತ ಹೇಳ್ತಿಲ್ಲ, ನಾನ್ ಬೇಲೆಬಲ್ ಅಂತಂದಾಗ ಅವಾಗ ಕೋರ್ಟ್ ಈ ಜಾಮೀನು ಕೊಡೋದ್ರಿಂದ ಏನು ವಿಕ್ಟಿಮ್ಗೆ ಏನಾರ ಹರಾಸ್ಮೆಂಟ್ ಆಗುತ್ತೋ, ಅಥವಾ ಇವ್ರ ಜಾಮೀನು ಕೊಟ್ಟಾಗ ಮತ್ತೆ ಇದೇ ರೀತಿಯ ಅಪರಾಧ ಅವ್ರು ಮಾಡ್ತಾರೋ ಏನೋ, ಅಥವಾ ಜಾಮೀನು ಕೊಟ್ಟ ನಂತರ ಸೇಮ್ ಅಪರಾಧ ಮಾಡ್ತಾರೋ ಏನೋ. ಆಮೇಲೆ ಜಾಮೀನು ಕೊಡೋದ್ರಿಂದ ದಾಖಲೆಗಳನ್ನ ನಾಶ ಮಾಡುವಂತದ್ದು, ಆಮೇಲೆ ವ್ಯಕ್ತಿಗಳ ಮೇಲೆ ಬೆದರಿಕೆ ಕೊಡುವಂತದ್ದು, ಇನ್ಯಾವುದೋ ಸಂಚು ಹೂಡುವಂತದ್ದು. ಜಾಮೀನು ಕೊಡೋದು ಬೇಡ ಅನ್ನೋದು ವಿಚಾರ. ಅದನ್ನ ಆ ಸಂದರ್ಭದೊಳಗೆ ಅವರು ಸರ್ಕಾರಿ ವಕೀಲರು ಇರ್ತಾರೆ, ಸಂಬಂಧಪಟ್ಟಂತ ಸರ್ಕಾರಿ ವಕೀಲರು ತಕರಾರು ಹಾಕ್ತಾರೆ. ಈ ಹಂತದೊಳಗೆ ತನಿಖೆ ನಡೆಸ್ತಾ ಇದ್ದೀವಿ ನಾವು, ಈ ಸಂದರ್ಭದೊಳಗೆ ಜಾಮೀನು ಕೊಡೋದ್ರಿಂದ ವಿಕ್ಟಿಮ್ಗೆ ಅಥವಾ ನಮ್ಮ ತನಿಖೆಗೆ ಅಡ್ಡಿ ಆಗುತ್ತೆ, ಅದಕ್ಕೆ ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ ಅವರು ಕೋರ್ಟಿಗೆ ವಾದ ಮಾಡ್ತಾರೆ ಸರ್ಕಾರಿ ವಕೀಲರು. ಕೋರ್ಟ್ ನಿರ್ಧಾರ ಮಾಡ್ತೈತಿ. ಅಂದ್ರೆ ಈ ಕೆಲವೊಂದು ಕಂಡೀಷನ್ ಹಾಕಿ ಕೊಡೋದ್ರಿಂದ ಇವ್ರ ತನಿಖೆಗೆ ಅಡ್ಡಿ ಆಗೋದಿಲ್ಲ ಅಂತ ಒಂದು ಕೋರ್ಟ್ ನಿರ್ಧಾರ ತಂದು ಕೆಲವೊಂದು ಕಂಡೀಷನ್ ಶಬ್ದಗಳನ್ನ ಹಾಕಿ ಅವ್ರು ಜಾಮೀನು ಮೇಲೆ ಬಿಡುವಂತ ಸಂದರ್ಭ ಇರ್ತೈತಿ. ಓಕೆ, ಈಗ ಇಲ್ಲಿ ಏನು ನಗರಸಭೆಯದ್ದು ಮೇಲೆ ಏನು ಕಂಪ್ಲೇಂಟ್ ಕೊಟ್ಟರು ನಕಲಿ ಸಹಿ ಅಂತೇಳಿ, ಇಲ್ಲಿ ಒಂದಿಷ್ಟು ಅವರು ಕಲಂ ಹಾಕಿದ್ದಾರೆ. ಚರ್ಚೆ ಮಾಡಿದ್ವಿ. ಈ ಕಲಮು ಏನೇನು ಶಿಕ್ಷೆ ಹೇಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿತ್ತು. ಈಗ ಏನಂದ್ರೆ ಕಲಮು 61 ಕ್ಲಾಸ್ 2 ಇದಕ್ಕೆ ಶಿಕ್ಷೆ ಏನು, ಆಮೇಲೆ 318 ಕ್ಲಾಸ್ 4 ಇದಕ್ಕೆ ಶಿಕ್ಷೆ ಏನು, 336 ಕ್ಲಾಸ್ 2 ಇದಕ್ಕೆ ಶಿಕ್ಷೆ ಏನು, 336 ಕ್ಲಾಸ್ 3 ಇದಕ್ಕೆ ಶಿಕ್ಷೆ ಏನು, ಆಮೇಲೆ 340 ಕ್ಲಾಸ್ 2 ಒಟ್ಟು 6 ಕಲಮದಲ್ಲಿ ಹಾಕಿದ್ರೆ ಏನೇನು ಶಿಕ್ಷೆ ಇದೆ ಅವ್ರಿಗೆ ಅಂತ, ಎಷ್ಟು ಶಿಕ್ಷೆ ಇದೆ, ಯಾವ ರೀತಿ ಶಿಕ್ಷೆ ಅದು ನೋಡೋದಾದ್ರೆ 61 ಕ್ಲಾಸ್ 2 ಅದು ಹಳೆ ಸೆಕ್ಷನ್ 120B ಅಂತ. 120B. ಈಗ 120B ಅಂತ ಯಾವ ಅಪರಾಧಕ್ಕೆ ಒಳಸಂಚನ್ನ ಅಂದ್ರೆ ಒಪ್ಪಂದ ಮಾಡ್ಬೋದಾರಲ್ಲ, ಎಲ್ಲ ಜನರು ಕೂಡ್ಕೊಂಡು ದುರುದ್ದೇಶಪೂರ್ವಕವಾಗಿ ಒಂದು ಲಾಭ ಪಡೆಯಕ ಅಥವಾ ಲಾಭ ಕೊಡ್ಸಾಕ ಆ ಕಾನೂನು ಬಾಹಿರವಾಗಿ ಒಪ್ಪಂದ ಮಾಡಿಕೊಂಡು ಮಾಡುವಂತ ಏನು ಅಪರಾಧಕ್ಕೆ ಆ ಶಿಕ್ಷೆ ಅಂತ ಇದೆ ಕಾನೂನು ಇರ್ತೈತಿ. ಯಾವ ಅಪರಾಧಕ್ಕೆ ಮಾಡ್ತೀವಿ ಅಂತ ಹೇಳಿ ಆ ಶಿಕ್ಷೆ ಇರ್ತೈತಿ, ಆ ಶಿಕ್ಷೆಗೆ. ಈಗ ಒಂದೆಡೆ ಯಾರೋ ಇದನ್ನ ಮಾಡಿದ, ಕೊಲೆ ಮಾಡಿದ ಅಥವಾ ಅಟೆಂಪ್ಟ್ ಮಾಡಿದ, ಅದಕ್ಕೆ ಏನು ಶಿಕ್ಷೆ ಇರ್ತೈತಿಲ್ಲ ಆ 120B ಅದಕ್ಕೆ ಹಂಗ ಏನು ಅಪರಾಧ ಮಾಡಿರ್ತೀವಿ
ಅಪರಾಧಕ್ಕೆ ಆಧರಿಸಿ ಅದಕ್ಕೆ ಆ ಕಲಮಿಗೆ ಶಿಕ್ಷೆ. ಈಗ 318 ಕ್ಲಾಸ್ 4 ಈಗಿಂದು ಏನದು 420 ಇದೆ. 420 ಎಸ್ 420 ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು ಚೀಟಿಂಗ್. ಹೌದು, ಅದು ಎಲ್ಲ ಆಡು ಭಾಷೆ. ಈಗ ಹೊಸದಾಗಿದ್ದ 318 4 ಅಂತ ಹಿಂಗ ನೋಡ್ಕೋಬೇಕು. ಓಕೆ ಓಕೆ. ಈಗ ಅದಕ್ಕೆ ಏನ್ ಶಿಕ್ಷೆ ಅದ? 318 4 ಆಸ್ತಿಯನ್ನು ತನ್ನ ವಶಕ್ಕೆ ತಲುಪಿಸುವಂತೆ ಪ್ರೇರೇಪಿಸುವುದು, ಮೋಸ ಮಾಡುವುದು. ಓಕೆ ಓಕೆ. ಅದು ಚೀಟಿಂಗ್. ಚೀಟಿಂಗ್ ಅದು 7 ವರ್ಷಗಳ ಶಿಕ್ಷೆ. ಓಹೋ. ಅದು ಜಾಮೀನು ರಹಿತ. 7 ವರ್ಷ ಶಿಕ್ಷೆ ಮತ್ತು ದಂಡ. ಎರಡು. ಓಕೆ. ಆಮೇಲೆ ಜಾಮೀನು ರಹಿತ. ಯಾವುದೇ ಯಾವುದೇ ಮ್ಯಾಜಿಸ್ಟ್ರೇಟ್ ಅಂದ್ರೆ ಸಂಬಂಧಪಟ್ಟ ಪೊಲೀಸರಿಗೆ ಯಾವ್ದು ಮ್ಯಾಜಿಸ್ಟ್ರೇಟ್ ಇರ್ತೈತಿ ಆ ಮ್ಯಾಜಿಸ್ಟ್ರೇಟ್ಗೆ ಅವಕಾಶ ಇರ್ತೈತಿ. ಓಕೆ. ಈ 336 ಕ್ಲಾಸ್ 2 336 ಕ್ಲಾಸ್ 2 ಓಕೆ. ಸುಳ್ಳು ಸೃಷ್ಟಿ ಮಾಡಿ ಕೊಟ್ಟಿದ್ದ ದಾಖಲೆಗಳನ್ನು ಸೃಷ್ಟಿ. ಓಕೆ. ಇದಕ್ಕೆ ಏನು ಶಿಕ್ಷೆ? ಇದು 2 ವರ್ಷಗಳ ಕಾರಾವಾಸ ಶಿಕ್ಷೆ ಅಥವಾ ದಂಡ ಅಥವಾ ಎರಡು ಸೇರಿ. ಇದು ಜಾಮೀನು ಸಹಿತ. ಈಗ 336 ಕ್ಲಾಸ್ 3 ಇದು ಮೋಸಗಾರಿಕೆಯಾಗಿ ಮೋಸ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಮಾಡಿದಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡುವುದು. ಅದಕ್ಕೆ 336 ಕ್ಲಾಸ್ 3 ಅದು 7 ವರ್ಷಗಳ ಶಿಕ್ಷೆ ಇರುತ್ತೆ. ಅದಕ್ಕೆ ಜಾಮೀನು ರಹಿತ ಅಂತ. ಮತ್ತೆ ದಂಡ. ಓಕೆ. 340 ಕ್ಲಾಸ್ 2 340 ಕ್ಲಾಸ್ 2 ನಕಲಿ ಪತ್ರ ಅಂತ ನಕಲಿ ಅಂತ ಇದ್ದು ಅದನ್ನ ಅಸಲಿ ಅಂತ ತೋರಿಸು. ಓಕೆ ಓಕೆ. ಈಗ ನಕಲಿ ಅಂತ ಗೊತ್ತಿದ್ರು ಅದ್ರ ಅಸಲಿ ಅಂತ ಪ್ರೂವ್ ಮಾಡೋದು. ಅಸಲಿ ಅಂತ ಅದಕ್ಕೆ ಅದಕ್ಕೆ ಏನು ಶಿಕ್ಷೆ? ಅದಕ್ಕೆ ಈಗ ನಾವು ಮೇಲೆ ಹೇಳಿದ್ರೆ ಏನು ಶಿಕ್ಷೆ ಇರ್ತೈತಿ ಆ ಶಿಕ್ಷೆಗೆ ಅದು ಸೇಮ್ ಶಿಕ್ಷೆ. ಓಕೆ ಓಕೆ. ಈಗ ಇದು ಒಟ್ಟಾರೆ ಇದ್ರ ಪ್ರಕ್ರಿಯೆ ಎಷ್ಟು ಪ್ರೊಸೀಜರ್ ಎಷ್ಟು ಲಾಂಗ್ ಹೋಗುತ್ತೋ, ಏನು ಅದಕ್ಕೆ ತೀವ್ರಗತಿಯಾದಂಥ ಒಂದು ಡಿಸಿಷನ್ ಸಿಗ್ಬೋದು ಹೆಂಗೋ? ಈಗ ನಾವು ಉದಾಹರಣೆಗೆ ನೀವು ಕೇಳಿಸಿದಂತ ಏನು ಈ ಕೇಸಿನ ಉದಾಹರಣೆ ಅಂತ ತಗೊಂಡಾಗ ಸಹಿತ ಪೊಲೀಸರಿಗೆ ಅಪರಾಧ ತನಿಖೆ ಮಾಡ್ತಿದ್ದಾರೆ. ಓಕೆ. ಪೊಲೀಸರು ತನಿಖೆ ಕೈಗೊಂಡಾಗ ಅವನ ಮಾದರಿಗಳ ಸಹಿಯನ್ನು ಅವ್ರು ಕಲೆಕ್ಟ್ ಮಾಡ್ಕೋಬಹುದು, ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೋಬಹುದು. ಅವ ನಿಜವಾದ ಪತ್ರ ಹೌದು ಅದನ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಸಂಬಂಧಪಟ್ಟ ಇಲಾಖೆಯಿಂದ ದಾಖಲೆಗಳನ್ನು ತರಿಸ್ಕೋಬಹುದು. ಇವ್ರಿಗೆ ಅದು ಮೇಲ್ನೋಟಕ್ಕೆ ಕಂಡು ಬಂತಂದ್ರೆ ಅದು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಬಹುದು. ಅಥವಾ ಆ ಸಹಿ ನಿಜವಾದ ಹೌದು ಅಲ್ವೋ ಅದನ್ನ ಕಂಡು ಹಿಡಿಯೋದು FSL ಕಳಿಸುವಂತ ಒಂದು ನಿರ್ಧಾರ ಮಾಡಿದಂದ್ರೆ ಅದನ್ನ FSL ಕಳಿಸ್ಬೇಕಾಗುತ್ತೆ. ಅಲ್ಲೇ ಅದನ್ನ ಅವರು ವರದಿ ತಗೊಂಡು ಅದ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡುವಂತ ಅವಕಾಶ ಇದೆ. ಸಾಮಾನ್ಯವಾಗಿ ಜನ ಮಾತಾಡುವಂಥದ್ದು ಕೇಳ್ತಾ ಇದ್ದೀವಿ. ಇನ್ ಕೇಸ್ ಇದು ಪ್ರೂವ್ ಆಗಲ್ಲ, ಈ 3 ಮಂದಿನೂ ನಕಲಿ ಈ ಒಂದು ಅಪರಾಧಕ್ಕೆ ಹೌದು ಅಂತ ಆದ್ರೆ ಇವರು ಸದಸ್ಯತ್ವ ಹೋಗುತ್ತಾ ನಗರಸಭೆ? ಡಿಸ್ಕ್ವಾಲಿಫಿಕೇಶನ್ ಆಗುವಂತ ಅವಕಾಶ ಇರ್ತೈತಿ. ಹೌದಲ್ಲ? ಹೌದು, ಡಿಸ್ಕ್ವಾಲಿಫೈ ಮಾಡುವಂತ ಅವಕಾಶ ಇರ್ತೈತಿ. ಅದನ್ನ ಒಬ್ವಿಯಸ್ಲಿ ಮತ್ತೆ ಯಾಕಂದ್ರೆ ಅವ್ರು ಯಾವ ದೇಶದಲ್ಲಿ ಹೋಗಿರ್ತಾರ ಅದನ್ನ ಕಾನೂನು ಸೇವೆ ಮಾಡಬೇಕು. ಅವರು ಯಾವುದೇ ವ್ಯಕ್ತಿ ಅಲ್ಲ ಇವರಂತ ಯಾವುದೇ ವ್ಯಕ್ತಿಯಲ್ಲಿ ಆ ಸೇವೆ ಮಾಡುವಂಥದ್ದು. ಆ ಸೇವೆ ಮಾಡೋದ್ಬಿಟ್ಟು ಇನ್ನೊಬ್ರು ಲಾಭ ಮಾಡಿಕೊಂಡು ಹೋಗಿ ಅಲ್ಲೇ ಸೃಷ್ಟಿ ಮಾಡ್ತಾರಪ್ಪ ಅಂತಾರ ಅದು ದೊಡ್ಡ ಅಪರಾಧ. ಅಂತ ಹೊತ್ತೊಳಗ ಅಲ್ಲಿ ಯೋಗ್ಯತೆ ಇಲ್ಲ ಅಂದ್ರೆ ಆ ಸೇವೆ ಮಾಡುವಂತ ಅರ್ಹತೆ ಹೊಂದಿಲ್ಲ, ಆ ಸ್ಥಾನಕ್ಕೆ ಅನ್ಫಿಟ್ ಅಂತಂದು ಅದು ಕೆಲವು ಕಾನೂನು ಪ್ರಕಾರ ಅವ್ರಿಗೆ ಅಮಾನತನ್ನು ಇಡಬಹುದು ಅಥವಾ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡುವಂತ ಅವಕಾಶ ಇರ್ತದೆ. ಈಗ ನಕಲಿ ಪತ್ರ ಸೃಷ್ಟಿ ಮಾಡಿ ಇವ್ರಿಗೆ 5 ವರ್ಷ ರಿಲೀಸ್ ಕೊಟ್ಟಾರಲ್ಲ, ಇವ್ರಿಗೂ ಇದ್ರೊಳಗೆ ಶಿಕ್ಷೆ ಆಬ್ವಿಯಸ್ಲಿ ಇವ್ರ ಮೇಲೆ ಕೇಸು ಮೇನ್ ಇರೋದು ಅವ್ರ ಮೇಲೆ. ಹೌದಾ? ಯಾಕಂದ್ರೆ ಇದರಿಂದ ಲಾಭ ಯಾರಿಗೆ? ಅವ್ರಿಗೆ ಯಾರು ಲೀಸ್ ತಗೊಂಡಿದ್ದಾರೆ, ಲೀಸ್ ಹೋಲ್ಡರ್ಸ್. ಹೌದು, ಲಾಭ ಅವ್ರಿಗೆ ಅಲ್ಲ. ಹೌದು, ಆ ಲಾಭ ಮಾಡಿಕೊಡುವಂತ ಉದ್ದೇಶ ಇಟ್ಕೊಂಡಾಗ ಇವ್ರು 3 ಮಂದಿ ಅವ್ರಿಗೆ ಸಹಾಯ ಮಾಡೋಣ ಅಂತ ಅರ್ಥ ಆಗುತ್ತಲ್ಲ. ಓಕೆ. ಹೀಗಿದ್ದಾಗ ಲಾಭ ಯಾರಿಗೆ ಅದು ಬೆನಿಫಿಟ್ ಆಗಿರ್ತೈತಿ ಮೇನ್ ಅವರ ಅದಕ್ಕೆ ಅಪರಾಧ. ಓಹೋ. ಇದನ್ನ ವಾಪಸ್ ತಗೋಬಹುದು ಈಗ ನಕಲಿ ಇನ್ ಕೇಸ್ ಈಗ ಅವ್ನು ನಕಲಿ ನಂದಲ್ಲ ಅಂತೇಳಿ ಆಯ್ತು ಈಗ ನಾ ಕಂಪ್ಲೇಂಟ್ ಕೊಟ್ಟಿನಿ ವಾಪಸ್ ತಗೊಂತೀನಿ ಅಂತ ತಗೊಂಡ್ಬಿಟ್ರೆ ವಾಪಸ್ ತಗೋ ಅವ್ನ ಹಕ್ಕ ಐತೆ ವಾಪಸ್ ತಗೋಬೋದು. ತಗೊಂಡ್ರಿದೆಲ್ಲ ಅದು ತಗೊಂಡು ಎಲ್ಲ ಹೋಗುತ್ತೆ. ಆದ್ರೆ ಅವನ ಮ್ಯಾಗ ಕೇಸ್ ಆಗುತ್ತೆ. ಯಾಕಂದ್ರೆ ವಾಪಸ್ ತಗೊಂತಾನಪ್ಪ ಅಂದ್ರೆ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಪಬ್ಲಿಕ್ ಸರ್ವೆಂಟ್. ಗೌರ್ಮೆಂಟ್ ಆಫೀಸರ್, ಕ್ಲಾಸ್ 1 ಆಫೀಸರ್. ಮತ್ತೆ ಅವನ ತಿಳಿದಾಗ ನಾನು ಕಂಪ್ಲೇಂಟ್ ಕೊಡ್ತೀನಿ, ತಿಳಿದಾಗ ನಾನು ವಾಪಸ್ ತಗೊಂತೀನಿ ಅಂತ ಭಾವನೆ ಬರಂಗಿಲ್ಲ. ಯಾಕಂದ್ರೆ ಅವ್ರ ಮ್ಯಾಗ ಅಧಿಕಾರಿಗಳು ಇರ್ತಾರೆ.
ಹೌದು ಹೌದು. ಮತ್ತ ಅದ್ರಾಗ ಅವ್ರು ವಾಪಸ್ ತಗೊಂಡ್ರ ಅಂತಂದ್ರ ಅವ್ರ ಅಪರಾಧಕ್ಕೆ ಸಂಚಿಗೆ ಅವರು ಅದಕ್ಕೆ ಭಾಗಿಯಾಗಲ್ಲ ಅಂತ ಅರ್ಥ. ಇನ್ವಾಲ್ವ್ ಇದಾರ, ಈಸ್ ಆಲ್ಸೋ ಇನ್ವಾಲ್ವ್. ಹೌದು ಹೌದು. ಹ್ಮ್. ಅಂತ ಸಂದರ್ಭಗಳು ಇರ್ತಾವ. ಇದು ಬಹಳಷ್ಟು ಚರ್ಚೆ ಮಾಡುವಂಥದ್ದು. ಈಗ ಒಂದು ಲಾಸ್ಟ್ ಕೇಳೋದು, ಈ ಫೋರ್ಜರಿ ಸಹಿನ ತಡಿಬಹುದು ಹೆಂಗ ಅಂತ. ಅದ್ರ ತಡೆ ಅವೇರ್ನೆಸ್ ಅಂತ ಮಾಡ್ಬೇಕು ಒಂದು ಪ್ರಶ್ನೆ ಬೇರೆ. ಆದ್ರೆ ಅದು ತಡಿಬೇಕಂತಂದ್ರೆ ಈ ಯಾರು ಮಾಡಿರ್ತಾರಲ್ಲ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಬಹಳಷ್ಟು ಪ್ರಚಾರ ಆಗ್ಬೇಕು. ಅಂದಾಗ ಮಾತ್ರ ಅದು ತಡೆಯುವಂತ ಅವಕಾಶ ಇದೆ. ಇಲ್ಲ ನೀವು ಸಮಾಜದಲ್ಲಿ ಇಂಥವು ನಡೀತಾನೆ ಇರ್ತಾವ, ಆಗ್ತಾನೆ ಇರ್ತಾವ. ಈಗ ನೋಡ್ರಿ ನಾವು ಈಗ ಚರ್ಚೆ ಆಗತಕ್ಕಂತ ಈ ನ್ಯಾಷನಲ್ ವೈಡ್ ಚರ್ಚೆ ಆಗ್ತಕ್ಕಂತ ಒಂದು ಡಾಕ್ಟರ್ ರೇಪ್ ಅನ್ನು ಮಾಡೋ ಕೇಸ್ ನೋಡಿ. ಒಂದು 2012 ನಿರ್ಭಯ ಕೇಸ್. ಅವು ಏನಾಕಂತ ತ್ವರಿತಗತಿ ಒಳಗ ವಿಚಾರಣೆ ಆಗ್ಬೇಕು. ತ್ವರಿತಗತಿ ಒಳಗ ಅವ್ರಿಗೆ ಶಿಕ್ಷೆ ವಿಧಿಸ್ಬೇಕು. ಶಿಕ್ಷೆ ವಿಧಿಸಿ ಅವ್ರಿಗೆ ಅದನ್ನು ಪ್ರಚಾರ ಮಾಡ್ಬೇಕು ನಾವು. ಅಂದ್ರೆ ಶಿಕ್ಷೆ ಆಗುತ್ತೆ, ನಾ ಅದು ಮಾಡಿರೋ ಅಪರಾಧ ಅನ್ನುವಂಥ ಅದನ್ನ ಅವ್ರಿಗೆ ಮೂಡಿಸ್ಬೇಕು. ಇಲ್ಲಾಂದ್ರೆ ಇದು ದಿನನಿತ್ಯ ಇಂಥ ಆಗ್ತೈತೆ. ಯಾಕಂದ್ರೆ ಇದು ನಾವು ತಡಿಬೇಕು. ಇಂಥ ಗೌರವದ ಅಪರಾಧಗಳನ್ನು ತಡಿಬೇಕಂತಾಗ ನಾವು ವಿದಿನ್ ಟೈಮ್ ಒಳಗ ವಿಚಾರಣೆ ಮುಗಿಸ್ಬೇಕು, ಅವ್ರ ಶಿಕ್ಷೆ ವಹಿಸ್ಬೇಕು. ಸಾಧ್ಯ ಆದಂತ ಏನು ಈ ರೇಪ್ ಅಂಡ್ ಮರ್ಡರ್ ಕೇಸ್ ಅಥವಾ ಮರ್ಡರ್ ಕೇಸ್ ಇದ್ದಾಗ ಅವ್ರು ಬಹಿರಂಗವಾಗಿ ಏನು ಗಲ್ ಶಿಕ್ಷೆ ಆಗಿದ್ದನ್ನ ಹೆಚ್ಚು ಎಕ್ಸ್ಪೋಸ್ ಮಾಡ್ಬೇಕು. ಅಂದಾಗ ಮಾತ್ರ ಜನರಲ್ಲಿ ಹೇಳಿಕೊಟ್ಟದ್ದು. ಇಲ್ಲಾಂದ್ರೆ ಏನ್ ಕಾನೂನು ಏನ್ ಹೇಳ್ತಾರೋ ನಾವ್ ಅಂತಂದು ಈಗ ಇವ್ರು ಅರೆಸ್ಟ್ ಮಾಡಿಲ್ಲ, ಹೋದ್ರು, ಬೇಲ್ ಸಿಕ್ತು, ಹೊರಗೆ ಬಂದೆ, ನಂಗೇನ್ ಮಾಡಿದ್ರು ಅಂತ ಹಿಂಗೆ ಏನ್ ಮಾಡಿದ್ರು ನಡೀತಿದ್ದಪ್ಪ ಅನ್ನೋ ಅಂತ ಆ ಮನೋಭಾವನೆ ಬರ್ತದೆ. ಅದಕ್ಕೆ ಈಗ ಬಹಳಷ್ಟು ಕಾನೂನುಗಳದಾವ. ಅಷ್ಟು ಆ ಕಾನೂನುಗಳಿಗೆ ಕಠಿಣವಾದ ಶಿಕ್ಷಣಗಳದಾವ. ಆ ಶಿಕ್ಷಣ ವಿಧಿಸಿ ಅದನ್ನ ಜಾರಿ ತುಂಬಂದು ಆ ಶಿಕ್ಷೆ ವಿಧಿಸ್ಬೇಕು. ಅದು ಬರೋ ಪ್ರಚಾರ ಆಗ್ಬೇಕು. ಅದ್ರ ಬಗ್ಗೆ ಶಿಕ್ಷೆ ಆಗತ್ತ, ಮಾಡಬಾರ್ದು ಅನ್ನೋಂಥದ್ದು ಅದನ್ನ ಪ್ರಚಾರ ಪಟ್ಟಾಗ ಸ್ವಲ್ಪ ಏನೋ ಒಂದ್ ಕಡೆ ಅದನ್ನ ನಿಲ್ಲಿಸಕ್ ಸಾಧ್ಯ ಐತೆ ಅಂತ. ಕೊನೆಯದಾಗಿ ಏನ್ ಹೇಳ್ತಾರೆ ಈ ಒಟ್ಟ ಫೋರ್ಜರಿ ಸಹಿ ಬಗ್ಗೆ? ಟೋಟಲಿ ಒಂದು ಬ್ರೀಫ್. ಯಾವುದೇ ವ್ಯಕ್ತಿಯಾಗಿ ನಕಲಿ ಸಹಿ ಮಾಡೋದು ದೊಡ್ಡ ಅಪರಾಧ. ಆ ನಕಲಿ ಸಹಿ ಮಾಡಿ ತನಗೆ ಲಾಭ ಮಾಡ್ಕೊಳ್ಳಿ ಅಥವಾ ಇನ್ನೊಬ್ರು ಲಾಭ ಮಾಡ್ಕೊಳ್ಳೋದು ದೊಡ್ಡ ಅಪರಾಧ. ಇದರಿಂದ ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಯಾಕಂದ್ರೆ ಯಾರಾದ್ರೂ ಮಾಡಬಹುದು ಬಿಡು ಸಹಿ, ಏನಾದ್ರೂ ಮಾಡಬಹುದು ಬಿಡು ಅಂತ ಭಾವನೆಗಳು ಬಂದಾಗ ನಮ್ಮ ಸ್ವಾಸ್ಥ್ಯವಾದ ಸಮಾಜ. ಯಾಕಂದ್ರೆ ನಾವೆಲ್ಲ ಬೆಂಗಳೂರು, ಬಾಂಬೆ ದೊಡ್ಡ ದೊಡ್ಡ ಸಿಟಿ ಒಳಗೆ ನೋಡ್ತಿದ್ವಿ. ಆದ್ರೆ ಗದಗಂತ ಸಿಟಿ ಒಳಗೆ ಇಂಥದ್ದಾಗ್ತದಪ್ಪ ಅನ್ನುವಂಥದ್ದು ಜನರಿಗೆ ಒಂಥರ ಅದು ಬೇರೆ ಭಾವನೆಗಳು. ಅದಕ್ಕೆ ಇಂಥವೆಲ್ಲ ಆಗ್ಬಾರ್ದು ಅನ್ನೋ ಇದಕ್ಕೆ ಶಿಕ್ಷೆ ವಗೇರೆ ಎಲ್ಲ ಈಗ ಕೇಸ್ ನಡೀತು, ಅಪರಾಧ ಅವ್ರಿಗೆ ಸಾಬೀತಾತಂದ್ರೆ ಇಷ್ಟು ನಾ ಹೇಳಿದಂತೆ ಇಷ್ಟು ಶಿಕ್ಷೆನೂ ಅವ್ರಿಗೆ ವಿಧಿಸುವಂತ ಅವಕಾಶ ನ್ಯಾಯಾಲಯಕ್ಕೆ ಇರ್ತೈತಿ. ವಿಶ್ವಾಸ, ನಂಬಿಕೆ ಎಲ್ಲ ಕಳ್ಕೊಂಡು ಮಾಡ್ತಾರೆ. ಅದಕ್ಕೆ ಆ ವಿಶ್ವಾಸ, ನಂಬಿಕೆ ಉಳಿಬೇಕಂತಂದ್ರೆ ಇಂಥವೆಲ್ಲ ಆಗ್ಬಾರ್ದು. ಇಂಥವು ಆಗ್ಲಾರ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ನನಗೆ ಗೊತ್ತಿದ್ದಂಗೆ ಸಾವಿರಾರು ಕೋಟಿ ಬೆಳೆ ಬಾಳುವಂತ ಆಸ್ತಿ ಇದೆ. ಅದು 54 ಜನರ ಆಸ್ತಿ ಅಲ್ಲ, ಇಡೀ ಗದಗ ಬೆಟಗೇರಿ 2-3 ಲಕ್ಷ ಜನರ ಆಸ್ತಿ. ಈ 2-3 ಲಕ್ಷ ಜನರ ಆಸ್ತಿ ಉಳಿಬೇಕಂತಂದ್ರೆ ಅದನ್ನ ಸಾರ್ವಜನಿಕರು ಈಗ ನಾವು ನೋಡ್ತಿದ್ವಿ, ಈ ನಮ್ಮ ಮೀಡಿಯಾ ಮುಖಾಂತರ ನೋಡ್ತಿದ್ವಿ. ಆಮೇಲೆ DC ಮನೆಗೆ ಎಷ್ಟೋ ಸಂಘಟನೆಗಳು ಅವರ ಅರೆಸ್ಟ್ ಮಾಡ್ರಿ, ಮನೆಯಲ್ಲಿ ಕೊಡುವಂತಾರ, ಬೇರೆ ಬೇರೆ ರೀತಿಯಿಂದ ಅದನ್ನ ಪ್ರೊಟೆಕ್ಷನ್ ಮಾಡುವಂಥದ್ದು. ಅಂತ ಪ್ರೊಟೆಕ್ಷನ್ ಮಾಡ್ಬೇಕು. ಯಾವ ವ್ಯಕ್ತಿ ಅಲ್ಲ, ಇವ್ರಂತಲ್ಲ, ಯಾರ ವ್ಯಕ್ತಿ ಅಲ್ಲಿ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಉಳಿಲಿ ಅನ್ನೋಂಥ ಭಾವನೆ ಇರ್ಬೇಕು. ಅದನ್ನ ಬಿಟ್ಟು ಯಾರಿಗೋ ಲಾಭ ಮಾಡಿಕೊಡೋ ಉದ್ದೇಶ, 4-5 ಮಂದಿ ಲಾಭ ಮಾಡಿಕೊಡೋ ಉದ್ದೇಶಕ್ಕೆ ಅದನ್ನ ಆಸ್ತಿ, ಬೆಲೆ ಬಾಳ ಆಸ್ತಿನ ಕೊಡೋದ್ರಿಂದ ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ಬಹಳಷ್ಟು ಹಾನಿ ಆಗುತ್ತೆ. ಇದು ಕಾನೂನು ಕೈ ತಗೊಳ್ಬಾರ್ದು ಅಂತ ನಿಮ್ದು ಅನ್ಕೊಳ್ಳೋದು ತಪ್ಪಲ್ಲ. ಅದು ಅವರು ಕೇಸ್ ಇರ್ತೈತಿ, ಕೋರ್ಟ್ ಇರ್ತೈತಿ, ಅದು ನಿರ್ಧಾರ ಮಾಡ್ತಿರ್ತೈತಿ. ಆದ್ರೆ ಅಂತ ಸಂದರ್ಭದೊಳಗೆ ಈ ರೀತಿ ಸೃಷ್ಟಿ ಮಾಡಿ ಕೊಡುವಂಥದ್ದು ಏನು ಅವಶ್ಯಕತೆ ಇದ್ದಿಲ್ಲ ಅಂತ. ಮತ್ತೇನಿಲ್ಲ. ಇದುವರೆಗೆ SK ನದಾಫ್ ಅವ್ರ ಮಾತುಗಳನ್ನು ಕೇಳಿದರೆ ಬಹಳಷ್ಟು ಚರ್ಚೆಗಳಾಗಿದೆ. ಸಹಿ ನಕಲಿ ಮಾಡೋದ್ರಿಂದ ಎಂಥ ಅಪರಾಧ ಅದು, ಅದಕ್ಕೆ ಏನೇನು ಶಿಕ್ಷೆಗಳಿದ್ದಾವೆ, ಅದರಿಂದ ಆಗುವಂಥ ವ್ಯಕ್ತಿಯ ವ್ಯಕ್ತಿತ್ವ, ಸಾಮಾಜಿಕ ಸ್ಥಿತಿಗತಿ ಇವೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸ್ವಾರ್ಥಕ್ಕೋ ಅಥವಾ ಇನ್ಯಾರಿಗೋ ಉಪಕಾರಕ್ಕೋ
ಅಥವಾ ಇನ್ಯಾವುದೋ ಉದ್ದೇಶಕ್ಕೋ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗುವಂಥ ಪರಿಸ್ಥಿತಿ ಬರ್ತಾರೆ. ಸೊ ಫೋರ್ಜರಿ ಸಹಿ ಬಹಳ ಡೇಂಜರ್, ಇದು ಮಾಡಬಾರ್ದು. ಇದನ್ನು ಈ ನಕಲಿ ಸಹಿ ಮಾಡೋದ್ರಿಂದ, ಯಾಕಂದರೆ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಈ ಸಹಿ ಅಂತಿರುತ್ತೆ. ಇದು ಒಬ್ಬ ಅಧಿಕಾರಿ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ನನ್ನ ಹಕ್ಕನ್ನು ಕಸ್ಕೊಳ್ಳುವಂಥದ್ದು, ನನ್ನ ಹಕ್ಕನ್ನು ಇನ್ನೊಬ್ಬರು ಬಳಸ್ಕೊಡುವಂಥದ್ದು, ನನ್ನ ಹಕ್ಕನ್ನು ನಿಮ್ಮ ದುರುದ್ದೇಶಕ್ಕೆ ಉಪಯೋಗಿಸುವಂಥದ್ದು ಮೋಸ್ಟ್ ಕ್ರಿಮಿನಲ್ ಇದು ಅಫೆನ್ಸ್. ಸೊ ಹೀಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೋ ಸಮಾಜ ಗೊತ್ತಿಲ್ಲ. ಇದಕ್ಕೆ 2 ವರ್ಷ ಇಲ್ಲಿ ಎಲ್ಲ ಹೇಳಿದ್ದಾರೆ ಕಲಮುಗಳು ನೋಡಿದಾಗ, ಇವತ್ತು ನಾವು ಗದಗ ಬೆಟಗೇರಿ ನಗರಸಭೆಯ 54 ವಕಾರ ಸಾಲಿನ ಪ್ರಕರಣ ನಕಲಿ ಸಹಿಯನ್ನು ನಾವು ಉದಾಹರಣೆ ಇಟ್ಟುಕೊಂಡು ನೋಡಿದರೆ ಅವ್ರು ಹಾಕಿದ್ದಾರೆ ಕಲಮು. ಈ ಕಲಮಿನ ಪ್ರಕಾರ ಇದು ದೀರ್ಘವಾದಂಥ ಒಂದು ತನಿಖೆಯಾಗಿ FSL ವರದಿ ಬರುತ್ತೆ, ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಬರ್ತಾರೆ, ತಜ್ಞರಿರ್ತಾರೆ, ಇವ್ರ ಸಹಿಗಳು ಹೆಂಗೆ ಏನು ಎಂಟು ಎಲ್ಲ ಹಂತದಲ್ಲಿ ಕೂಡ ತಿಳ್ಕೊಂಡು ಆದಮೇಲೆ ಅದಕ್ಕೂ ಅಕಸ್ಮಾತ್ ಚಾರ್ಜ್ ಶೀಟ್ ಆಯಿತು, ಇದು ಎನ್ಕ್ವೈರಿ ಆಯಿತು, ಇದು ನಿಜಾಂಶ ಗೊತ್ತಾಯಿತು ಅಂದರೆ ಎಂಥ ಒಂದು ಜನಪ್ರತಿನಿಧಿ 2 ವರ್ಷ 7 ವರ್ಷಗಳ ಕಾಲ ಶಿಕ್ಷೆಯನ್ನು ನೀನು ದಂಡ ಮತ್ತು ಶಿಕ್ಷೆ ಇವುಗಳನ್ನು ಅನುಭವಿಸುವಂಥದ್ದು, ಜೈಲಿಗೆ ಹೋಗುವಂಥದ್ದು, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂದರೆ ಅವರೇ ಅನುಭವಿಸ್ತಾರೆ. ಸೊ ಹಾಗಾಗಿ ಭಾಳ ಜವಾಬ್ದಾರಿ ಸ್ಥಾನದಲ್ಲಿರೋರು ಭಾಳ ಜವಾಬ್ದಾರಿಯಿಂದ ಇರಬೇಕು. ಯಾವುದೋ ಆಶೆ ಆಮಿಷಕ್ಕೋ ಮತ್ತೊಂದಕ್ಕೋ ಇನ್ಯಾರಿಗೋ ಉಪಕಾರಕ್ಕೋ ಮಾಡೋಕ್ಕೆ ಹೋಗಿ ಈ ಕಾನೂನು ಕಟ್ಟಲೆಯಲ್ಲಿ ನಿಂತ್ಕೊಂಡು ಜನರೆದುರಿಗೆ ಅಸಹ್ಯ ಆಗೋಕ್ಕಿಂತ ಮುನ್ನ ಭಾಳ ಜವಾಬ್ದಾರಿಯಿಂದ ಇರಬೇಕು ಅನ್ನೋದು ಈ ಫೋರ್ಜರಿ ಸಹಿಯ ಕಾನೂನುಗಳು ಹೇಳ್ತಾ ಇದ್ದಾವೆ. ಇದನ್ನು ಭಾಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಇದರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ SK ನಾದಾಪುರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆ ಸರ್. ನಮಸ್ಕಾರ.